ಅನಾರೋಗ್ಯದಿಂದ ಆಸ್ಪತ್ರೆ ಸೇರಿದ್ದ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದೆ. ಎಚ್ಡಿಕೆಯನ್ನ ಐಸಿಯು ವಾರ್ಡ್ನಿಂದ ಸ್ಪೆಷಲ್ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿದ್ದು ಇಂದು ಅಥವಾ ನಾಳೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಗುವುದು ಅಂತ ಬೆಂಗಳೂರಿನ ಅಪೋಲೋ ಆಸ್ಪತ್ರೆ ಮೂಲಗಳು ಮಾಹಿತಿ ಕೊಟ್ಟಿವೆ. ನಿನ್ನೆ ಮಾಜಿ ಎಚ್ ಡಿ ರೇವಣ್ಣ ಆಸ್ಪತ್ರೆಗೆ ಆಗಮಿಸಿ ಪ್ರಜ್ವಲ್ ರೇವಣ್ಣ ಸದಸ್ಯತ್ವ ಅನರ್ಹ ವಿಚಾರ ಕುರಿತು ಮೇಲ್ಮನವಿ, ಕಾನೂನು ಹೋರಾಟದ ಬಗ್ಗೆ ಕುಮಾರಸ್ವಾಮಿ ಜೊತೆ ಚರ್ಚೆ ಮಾಡಿದ್ದಾರೆ. ಇನ್ನು ಎಚ್ಡಿಕೆ ಬೇಗ ಗುಣಮುಖರಾಗಲಿ ಅಂತ ಬೆಂಗಳೂರಿನ ಬಸವನಗುಡಿ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಎಂಎಲ್ಸಿ ಶರವಣ ಕ್ಷೀರಾಭಿಷೇಕ ಮಾಡಿಸಿ ಗುಣಮುಖರಾಗಲಿ ಅಂತ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಬಸವ ಕಲ್ಯಾಣದಲ್ಲಿ ಅಭಿಮಾನಿ ಶರಣಪ್ಪ ಪರೆಪ್ಪ ಧರ್ಮಸ್ಥಳ ಮಂಜುನಾಥನ ಸನ್ನಿಧಿಯಲ್ಲಿ ಉರುಳು ಸೇವೆ ಮಾಡಿ ಎಚ್ಡಿಕೆ ಬೇಗ ಗುಣಮುಖರಾಗಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಕಳೆದ 2 ದಿವಸದಿಂದ ಅನಾರೋಗ್ಯದಿಂದ ಬಳಲಿದ್ದಾರೆ. ಅವರು ಈ ಒಂದು ಬೇಗ ಗುಣಮುಖರಾಗಲೆಂದು ನಾನು ಮಂಜುನಾಥ. ಇನ್ನು ಅನಾರೋಗ್ಯದಿಂದ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಆಸ್ಪತ್ರೆ ಸೇರುವ ಹಿನ್ನೆಲೆಯಲ್ಲಿ ರಾಜಕೀಯ ನಾಯಕರು ಪಕ್ಷಾತೀತವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರ ಆರೋಗ್ಯ ವಿಚಾರಿಸುವುದಕ್ಕೆ ಆಸ್ಪತ್ರೆ ಕಡೆ ಭೇಟಿ ಕೊಟ್ಟಿದ್ದಾರೆ. ನಿನ್ನೆ ಬಿಜೆಪಿ ನಾಯಕರಾದ ಬಸವರಾಜ ಬೊಮ್ಮಾಯಿ, ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್, ಪ್ರತಾಪ್ ಸಿಂಹ ಸೇರಿದಂತೆ ಹಲವು ನಾಯಕರು ಆಸ್ಪತ್ರೆಗೆ ಆಗಮಿಸಿ ಎಚ್ಡಿಕೆ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಅವರ್ನಲ್ಲಿ ಬಂದು ಆಸ್ಪತ್ರೆಗೆ ದಾಖಲಾಗಿ ಏನೂ ಒಂದು ಅನಾನುಕೂಲತೆ ಆಗದ ರೀತಿಯಲ್ಲಿ ಸಂಪೂರ್ಣವಾಗಿ 100% ಚೇತರಿಕೆ ಆಗಿದ್ದಾರೆ, ಸಂಪೂರ್ಣವಾಗಿ ಗುಣಮುಖರಾಗಿದ್ದಾರೆ. ಹಾಗಾಗಿ ಭಾಳ ಸಂತೋಷ. ಅವ್ರಿಗೆ ಆರೋಗ್ಯ ಭಗವಂತ ಚೆನ್ನಾಗಿ ಕೊಡಲಿ, ಆರೋಗ್ಯಕರವಾಗಿರಲಿ, ಇನ್ನರ ಜನರ ಸೇವೆ ಮಾಡಲಿ ಅಂತ ಅವ್ರಿಗೆ ಶುಭ ಕೋರಿ. ಕುಮಾರಣ್ಣ ಆರೋಗ್ಯದಿಂದ ಇದ್ದಾರೆ, ಮಾತುಕತೆ ಇರ್ಬೋದು ಎಲ್ಲದೂ ಕೂಡ ನಾರ್ಮಲ್ ಆಗಿದ್ದಾರೆ, ಮೊದಲಾಗಿದ್ದಾರೆ, ಅದೇ ಥರ ಇದ್ದಾರೆ. ಸ್ವಲ್ಪ ಅವರಿಗೆ ವಿಶ್ರಾಂತಿಯನ್ನು ಹೇಳಿದ್ದಾರೆ. ಇನ್ನು 1-2 ದಿನಗಳಲ್ಲಿ ಬಹುಶಃ ಅವರು ಸಂಪೂರ್ಣವಾಗಿ ಮೊದಲಿನಂತಾಗಿ. ಕುಮಾರಸ್ವಾಮಿಯವರು ಮೊನ್ನೆನೇ ನಾನು ಟೆಲಿಫೋನ್ ಮುಖಾಂತರ ಆರೋಗ್ಯ ವಿಚಾರಿಸಿದ್ದೆ. ಭಾಳಷ್ಟು ಚೇತರಿಸ್ಕೊಂಡಿದ್ದಾರೆ, ಸಂಪೂರ್ಣವಾಗಿ ಗುಣಮುಖರಾಗಿದ್ದಾರೆ, ಲವಲವಿಕೆಯಲ್ಲಿದ್ದಾರೆ. ರವಿವಾರ ದಿವಸ ಡಿಸ್ಚಾರ್ಜ್ ಕೂಡ ಆಗ್ತಾರೆ ಮತ್ತು ಯಥಾ ಪ್ರಕಾರ ಅವರು ತಮ್ಮ ಕೆಲಸ ಕಾರ್ಯದಲ್ಲಿ ತೊಡಗಬಹುದು ಅಂತ ಡಾಕ್ಟರ್ ಕೂಡ ಹೇಳಿದ್ದಾರೆ. ಹೀಗಾಗಿ ಅವರು ಆದಷ್ಟು ಬೇಗ ಗುಣಮುಖ ಆಗಿರುವಂಥದ್ದು ನಮಗೆಲ್ಲರಿಗೂ ಕೂಡ ಭಾಳ ಸಂತೋಷದ ಸಂಗತಿ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ. ಬೆಂಗಳೂರಿನಲ್ಲಿ ರೌಡಿಗಳ ಹಾವಳಿ ಹೆಚ್ಚಾಗುತ್ತಿದೆ. ನೋಡಿದ್ರೂ ರೆಸ್ಪೆಕ್ಟ್ ಕೊಡಲ್ವಾ ಅಂತ ಬ್ಯಾಟ್ನಲ್ಲಿ ದಾಳಿ ಮಾಡಿರುವ ಘಟನೆ ಮಡಿವಾಳದ ವೆಂಕಟಾಪುರದಲ್ಲಿ ನಡೆದಿದೆ. ಇನ್ನು ಬೈ ಹಿಡಿದು ಯುವಕನನ್ನ ಅಟ್ಟಾಡಿಸಿ ಪುಂಡರು ರಮೇಶ್ ಎಂಬ ಯುವಕನ ಮೇಲೆ ಪುಂಡರ ಗುಂಪು ಮಾರಣಾಂತಿಕ ಹಲ್ಲೆ ಮಾಡಿದೆ. ಸಂಜೆ 6:30 ಸುಮಾರಿಗೆ ವೆಂಕಟಾಪುರ ಬಳಿ ರಮೇಶ್ ಟೀ ಕುಡಿಯಲು ತೆರಳಿದ್ರು. ಈ ವೇಳೆ ಟೀ ಅಂಗಡಿ ಬಳಿ ಎಂಟ್ರಿ ಕೊಟ್ಟಿದ್ದ ಕಾವೇರಿ, ಶಿವು ಆ್ಯಂಡ್ ಗ್ಯಾಂಗ್ ಏನೋ ನಾವು ಬಂದರೂ ಕೂಡ ಎದ್ದೇಳೋದಿಲ್ವಾ, ಹಾಗೆ ಕೂತಿದ್ಯಾ ಅಂತ ಹಲ್ಲೆ ಮಾಡಿದ್ದಾರೆ. ಚಿತ್ರದುರ್ಗದ ಚಳ್ಳಕೆರೆಯಲ್ಲಿ ಪೊಲೀಸರು ಕಾರ್ಯಾಚರಣೆ ನಡೆಸಿ 3 ಸರಗಳ್ಳರನ್ನ ಬಂಧಿಸಿದ್ದಾರೆ. ಚಳ್ಳಕೆರೆ ಡಿವೈಎಸ್ಪಿ ರಾಜಣ್ಣ ಟಿಬಿ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿ 7 ಲಕ್ಷ ಮೌಲ್ಯದ 45 ಗ್ರಾಂ ಚಿನ್ನದ ಸರ, 2 ಬೈಕ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಚಿತ್ರದುರ್ಗ ತಾಲೂಕಿನ ಭರಮಸಾಗರ ಗ್ರಾಮದ ಕುಮಾರ್, ತುಮಕೂರು ಮೂಲದ ಸಂಜಯ್ ಹಾಗೂ ಸುಮಂತ್ ಎಂಬುವರನ್ನ ಬಂಧಿತ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ನೀಡಗುಂದಿ ಗ್ರಾಮದ ಬಳಿ ಸಾರಿಗೆ ಇಲಾಖೆ ಬಸ್ ಪಲ್ಟಿಯಾಗಿದ್ದು ಭಾರೀ ಅನಾಹುತವೊಂದು ತಪ್ಪಿದೆ. ಘಟನೆಯಲ್ಲಿ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಧಾರವಾಡ ಜಿಲ್ಲೆಯಲ್ಲಿ ಹಲವೆಡೆ ಮಳೆ ಅಬ್ಬರ ಜೋರಾಗಿದ್ದು ಸೇತುವೆ ಮುಳುಗಡೆಯಾಗಿದೆ. ಜಿಲ್ಲೆಯ ಕುಂದಗೋಳ ತಾಲೂಕಿನಲ್ಲಿ ಸುರಿದಂತಹ ಮಳೆಯಿಂದಾಗಿ ಗುಡೇನಕಟ್ಟಿ ಹಳ್ಳ ತುಂಬಿ ಹರಿದಿದ್ದು ಸಂಪರ್ಕ ಕಡಿತಗೊಂಡಿದೆ. ಸೇತುವೆ ಮುಳುಗಡೆ ಹಿನ್ನೆಲೆ ಸಾರಿಗೆ ಬಸ್ ಪ್ರಯಾಣಿಕರನ್ನ ಅರ್ಧಕ್ಕೆ ಬಿಟ್ಟು ಹೋಗಿದ್ದಾರೆ. ಇದರಿಂದಾಗಿ ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರಿಗೆ ಪರದಾಡುವಂತಾಗಿತ್ತು. ಆ ಬಳಿಕ ಟ್ರ್ಯಾಕ್ಟರ್ ಸಹಾಯದಿಂದ ವಿದ್ಯಾರ್ಥಿಗಳನ್ನ ಗ್ರಾಮಸ್ಥರು ಹಳ್ಳ ದಾಟಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಹಲವೆಡೆ ಭಾರೀ ಮಳೆಯಾಗಿದೆ. ಮಳೆ ಆರ್ಭಟಕ್ಕೆ ರಸ್ತೆ ಚರಂಡಿಗಳು ತುಂಬಿ ಹರಿದಿವೆ. ಸುರಿದ ಭಾರೀ ಮಳೆಗೆ ಜಿಲ್ಲೆಯ ಹಲವೆಡೆ ವಿದ್ಯುತ್ ವ್ಯತ್ಯಯ ಹಾಗೂ ಜನಸಂಚಾರ ಅಸ್ತವ್ಯಸ್ತ ಆಗಿದ್ದು ಇದರಿಂದಾಗಿ ಬೈಕ್ ಸವಾರರು ಪರದಾಡಿದ್ದಾರೆ. ಅದೇ ರೀತಿಯಾಗಿ ರಾಮನಗರ ಜಿಲ್ಲೆಯಲ್ಲಿ ಮಳೆ ಅಬ್ಬರ ಜೋರಾಗಿತ್ತು. ಚನ್ನಪಟ್ಟಣ, ಮಾಗಡಿ, ಕನಕಪುರದಲ್ಲಿ ನಿರಂತರ ಮಳೆ ಸುರಿದು ಸವಾರರು ಪರದಾಡಿದರು.
ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಒಂದು ರಾಷ್ಟ್ರ ಒಂದು ಚುನಾವಣೆಯ ಸಾಧ್ಯತೆಯನ್ನ ಅಧ್ಯಯನ ಮಾಡಲು ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ನೇತೃತ್ವದಲ್ಲಿ ಸಮಿತಿಯನ್ನ ಕೇಂದ್ರ ಸರ್ಕಾರ ರಚಿಸಲಿದೆ. ದೆಹಲಿಯ G20 ಶೃಂಗಸಭೆಯ ನಂತರ ವಿಶೇಷ ಅಧಿವೇಶನ ನಡೆಯಲಿದೆ. ಸೆಪ್ಟೆಂಬರ್ 18ರಿಂದ 22ರವರೆಗೆ ವಿಶೇಷ ಸಂಸತ್ ಸದನ ನಡೆಯಲಿದೆ ಅಂತ ಕೇಂದ್ರ ಸರ್ಕಾರ ಮಾಹಿತಿಯನ್ನ ಕೊಟ್ಟಿದೆ. ಹಲವು ಮಸೂದೆಯನ್ನ ಮಂಡಿಸಲು ಬಾಕಿ ಇರುವ ಕಾರಣ ಈ ವಿಶೇಷ ಅಧಿವೇಶನವನ್ನ ಕರೆಯಲಾಗಿದೆ. ಅಲ್ಲದೆ ಈ ಅಧಿವೇಶನ ಮುಂದಿನ ಸಾರ್ವತ್ರಿಕ ಚುನಾವಣೆಗಳಿಗೆ ಬಲವಾದ ರಾಜಕೀಯ ಸಂದೇಶವನ್ನು ನೀಡುವಂತಿದೆ ಅಂತ ಹೇಳಲಾಗ್ತಾ ಇದೆ. ಒಂದು ದೇಶ ಒಂದು ಎಲೆಕ್ಷನ್ ಜಾರಿಗೆ ತರುವ ವಿಚಾರ ಸಂಬಂಧ ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪ್ರಧಾನಿಗಳ ನಿರ್ಣಯವನ್ನು ಸ್ವಾಗತಿಸುತ್ತೇನೆ. ಒಂದು ದೇಶ ಒಂದು ಚುನಾವಣೆ ಮಾಡುವುದರಿಂದ ಸಾಕಷ್ಟು ಹಣ ಉಳಿಯುತ್ತೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಚುನಾವಣೆಗಳು ನಡೆಯುವುದರಿಂದ ಅಭಿವೃದ್ಧಿಗೆ ಸಾಕಷ್ಟು ಹಾನಿ ಆಗ್ತಿದೆ ಅಂತ ಹೇಳಿದ್ದಾರೆ. ಸಾವಿರಾರು ಕೋಟಿ ರೂಪಾಯಿ ನಮ್ಮ ದೇಶದ ಹಣ ಉಳಿತದೆ ಮತ್ತು ಮೇಲಿಂದ ಮೇಲೆ ಚುನಾವಣೆ, ಒಂದು ರಾಜ್ಯದಲ್ಲಿ 5 ರಾಜ್ಯ ಚುನಾವಣೆ, 3 ರಾಜ್ಯ ಚುನಾವಣೆ ಹೀಗೆಲ್ಲ ಮಾಡೋದ್ರಿಂದ ಅಭಿವೃದ್ಧಿ ಕೆಲಸಗಳಿಗೆ ಭಾಳ ಹೊಡೆತು ಬೀಳ್ತಾ ಇದೆ. ಒಂದು ಚುನಾವಣೆ ಬರೋದ್ರಿಂದ ಸುಮಾರು 1-1.5 ತಿಂಗಳು ಎಲ್ಲ ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗ್ತಾವು. ಇತ್ತ ಒಂದು ದೇಶ ಒಂದು ಚುನಾವಣೆ ಬಗ್ಗೆ ಗದಗ್ನಲ್ಲಿ ಕಾನೂನು ಸಚಿವ HK ಪಾಟೀಲ್ ವಿರೋಧ ವ್ಯಕ್ತಪಡಿಸಿದ್ದಾರೆ. ಒಂದು ದೇಶ ಒಂದು ಚುನಾವಣೆ ಹೆಸರಿನಲ್ಲಿ ಅವಧಿ ಮುಂದೂಡುವ ಪ್ರಯತ್ನ ನಡೆದ್ರೆ ಜನ ಸಹಿಸಲ್ಲ. ಸಮಯ, ಹಣ ಉಳಿತಾಯದ ಕಾರಣ ಕೊಟ್ಟು ಅವಧಿ ಮುಂದುವರಿಸುವುದು ಪ್ರಯತ್ನ. ನೀವು ಮೊದಲು ಮಾಡಬೇಕಾಗಿತ್ತು. ಇಷ್ಟು ದಿನ ಮಲ್ಕೊಂಡಿದ್ರಾ? ಈಗ ಒಂದು ದೇಶ ಒಂದು ಚುನಾವಣೆ ನೆನಪಾಯ್ತಾ ಅಂತ HK ಪಾಟೀಲ್ ಕಿಡಿಕಾರಿದ್ದಾರೆ. ಸಮಯ ಉಳಿತಾಯನೋ ಹಣ ಉಳಿತಾಯನೋ ಏನರ ಕಾರಣ ಕೊಟ್ಟು ನಿಮ್ಮ ಅಧಿಕಾರ ಅವಧಿಯನ್ನು ಮುಂದುವರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ಅದನ್ನು ಯಾರೂ ಸಹಿಸೋದಿಲ್ಲ. ಇದನ್ನು ನೀವು ಮೊದಲು ಮಾಡ್ಕೋಬೋದಾಗಿತ್ತು. ಯಾಕೆ ಮಲ್ಕೊಂಡ್ರಿ? ಈಗ ಬಂತ. ಈಗ ಚುನಾವಣೆ ಇನ್ನೇನು ಈಗ EVMs ಎಲ್ಲ ಬಂದು ಡಿಸ್ಟ್ರಿಕ್ಟ್ ಆಫೀಸಿಗೆ ಕೂಡ್ರಾಕತ್ತೇವೆ ಅಂಥದ್ರಾಗ ಈಗ ನೆನಪಾತನು ಒಂದು ದೇಶ ಒಂದು ಚುನಾವಣೆ ಸಮಯ. ಮುಂಬೈನಲ್ಲಿ ನಡೆದ ಇಂಡಿಯಾ ಕೂಟದ ಸಭೆ ನಿನ್ನೆ ಮುಕ್ತಾಯಗೊಂಡಿದೆ. ಲೋಕಸಭೆ ಚುನಾವಣೆಯನ್ನ ಜಂಟಿಯಾಗಿ ಎದುರಿಸುವ ನಿರ್ಣಯ ಕೈಗೊಳ್ಳಲಾಗಿದೆ. ಯಾವ ರಾಜ್ಯಗಳಲ್ಲಿ ಎಷ್ಟು ಸ್ಥಾನ ಹೊಂದಾಣಿಕೆ ಎಂಬುದರ ಬಗ್ಗೆ ಸೆಪ್ಟೆಂಬರ್ 30ರಂದು ಅಂತಿಮ ತೀರ್ಮಾನವಾಗಲಿದೆ. ಭಾರತ ಒಂದಾಗುತ್ತೆ, ಭಾರತ ಗೆಲ್ಲುತ್ತೆ ಎಂಬ ಧ್ಯೇಯದ ವಾಕ್ಯದಡಿ ಚುನಾವಣೆಗೆ ಹೋಗಲು ನಿರ್ಧರಿಸಲಾಗಿದೆ. ಮೈತ್ರಿಕೂಟವನ್ನು ಮುನ್ನಡೆಸುವ ಸಲುವಾಗಿ 14 ಸದಸ್ಯರ ಸಮಿತಿ ನೇಮಕ ಮಾಡಲಾಗಿದೆ. ಕಾಂಗ್ರೆಸ್ನ KC ವೇಣುಗೋಪಾಲ್, NCPಯ ಶರದ್ ಪವಾರ್, DMKಯ TR ಬಾಲು ಒಳಗೊಂಡಂತ 14 ಪಕ್ಷಗಳ ಸದಸ್ಯರ ಸಮಿತಿ ನೇಮಕ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಸಂಜೆ ಆಗ್ತಾ ಇದ್ದ ಹಾಗೆ ಮಳೆರಾಯ ಕಾಡಲಿದ್ದಾನೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಸಂಜೆ ಆಗ್ತಾ ಇದ್ದಂತೆ ಮಳೆ ಶುರುವಾಗಲಿದೆ. ಸೆಪ್ಟೆಂಬರ್ ತಿಂಗಳು ಪೂರ್ತಿ ಇದೇ ವರುಣಾರ್ಭಟ ಇರಲಿದೆ. ಆಗಸ್ಟ್ ತಿಂಗಳಿಗೆ ಹೋಲಿಸಿದರೆ ಈ ತಿಂಗಳು ಭಾರಿ ಮಳೆಯಾಗಲಿದೆ. ಬೆಳಗ್ಗೆ ಮಧ್ಯಾಹ್ನ ಮಳೆ ಇರಲ್ಲ. ಕೆಲಸ ಮುಗಿಸಿ ಮನೆಗೆ ಹೋಗೋ ವೇಳೆಗೆ ಮಳೆ ಎಂಟ್ರಿ ಕೊಡಲಿದೆ. ಗುಡುಗು ಸಿಡಿಲು ಸಹಿತ ಭಾರಿ ಮಳೆ ಫಿಕ್ಸ್ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ. ಕೆರೆ ಒತ್ತುವರಿ ವಿಚಾರಕ್ಕೆ 2 ಗ್ರಾಮಸ್ಥರ ನಡುವೆ ಮಾರಾಮಾರಿಯಾಗಿರುವ ಘಟನೆ ಮಂಡ್ಯದ KR ಪೇಟೆಯ ವಡ್ಡರಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಕೆರೆ ಅಭಿವೃದ್ಧಿಗೆ ಸಣ್ಣ ನೀರಾವರಿ ಇಲಾಖೆಯಿಂದ ಹಣ ಬಿಡುಗಡೆಯಾಗಿದೆ. ಹೀಗಾಗಿ ಕೆರೆ ಅಭಿವೃದ್ಧಿ ಹಿನ್ನೆಲೆ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಅಧಿಕಾರಿಗಳು ತೆರಳಿದಾಗ 2 ಗ್ರಾಮಸ್ಥರ ನಡುವೆ ವಾಗ್ವಾದ ನಡೆಯಿತು. ಈ ವೇಳೆ ಮಾತು ತಾರಕಕ್ಕೇರಿ ಗ್ರಾಮಸ್ಥರು ಕೈ ಮಿಲಾಯಿಸಿದ್ದು ಘಟನೆಯಲ್ಲಿ ಕೆಲವರಿಗೆ ಗಾಯಗಳಾಗಿದ್ದಾವೆ.